ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈ ಪರವಶನಾದೇನು ಅಂತ ಹೇಳ್ತಾರಲ್ಲ, ಅದಿದೆ ಅನ್ಸುತ್ತೆ. ಆದ್ರೂ ಈ ಫೀಲಿಂಗ್ಸ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ ಸತ್ಯಣ್ಣ. ಅನ್ಭವಿಸ್ಬೇಕಷ್ಟೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಚೆನ್ನಾಗಿದೆ ಅಂದ್ಮೇಲೆ ಎಂಜಾಯ್ ಮಾಡು, ಆಮೇಲೆ ಇದನ್ನೆಲ್ಲ ಫೀಲ್ ಮಾಡ್ಕೊಳಕ್ ಆಗಲ್ಲಪ್ಪ ನೀನು. ಅಂದ್ರೆ ಭೂಮಿ ನನ್ನ ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ಹೇಳ್ತೀರಾ? ನೋಡು ತಪ್ಪಾಗಿ ಅರ್ಥ ಮಾಡ್ಕೊ. ನಾನ್ ಹೇಳಿದ್ದು ನೀನು ಅವಳ ಹತ್ರ ಪ್ರೀತಿನ ಹೇಳ್ಕೊಂಡು ಅವಳು ಅದನ್ನ ಒಪ್ಕೊಂಡು ಇಬ್ರು ಜೊತೆಗಿರ್ತೀರಲ್ಲ, ಆಗ ಈಗಿರೋ ಫೀಲಿಂಗ್ಸ್ ಸಿಗಲ್ಲ. ಹೇಗೂ ಈಗ ಇಬ್ರು ಒಟ್ಟಿಗೆ ಹೋಗ್ತಿದ್ರ, ಆಗಿದ್ದಾಗ್ಲಿ ಹೇಳ್ಕೊಂಡ್ಬಿಡು. ಹಾಗಂತೀರಾ? ಆದ್ರೆ ಪಾಪ ಈ ಭೂಮಿಗೆ ಹನಿಮೂನ್ಗೆ ಹೋಗ್ತಿರೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಕ್ಯಾನ್ಸಲ್ ಮಾಡಿಲ್ಲ ಅನ್ನೋ ತರ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಆದ್ರೆ ಮನೆಯವ್ರಿಗೆ ಡೌಟ್ ಬರಬಾರ್ದಲ್ವಾ, ಅದಕ್ಕೆ ನಾನೇ ಸ್ವಲ್ಪ ಉತ್ಸಾಹ ಜಾಸ್ತಿ ತೋರಿಸ್. ಅಲ್ಲ ಅಮ್ಮ ಹನಿಮೂನ್ಗೆ ಹೋಗೋದಕ್ಕೆ ಏನೇನ್ ಐಟಮ್ಗಳು ಬೇಕೋ ಅದೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಅದಕ್ಕೆ ಜೊತೆಲೇ ಭೂಮಿನ ಉಳಿಸ್ಕೊಂಡಿದ್ದಾರೆ. ಪಾಪ ಅದ್ ಏನೇನ್ ಫಜೀತಿ ಪಡ್ತೀಯೋ ಏನೋ ಗೊತ್ತಿಲ್ಲ. ಭೂಮಿ, ಏನು ಒಳ್ಳೆ ಇಂಗ್ಲಿಷ್ ಮೂವಿ ಹೀರೋಯಿನ್ ಕೂತಿದ್ಯಾ? ಮೊದಲನೇ ಸರಿ ಹನಿಮೂನ್ಗೆ ಹೋಗ್ತಿದ್ಯಲ್ಲ, ಆ ಎಕ್ಸೈಟ್ಮೆಂಟ್ ಅಲ್ಲಿ ಹೇಗಿರುತ್ತೋ ಏನೋ ಎತ್ತೋ ಅಂತ ಕನ್ಸ್ ಕಾಣ್ತಿದ್ಯಾ? ಕಾಣು ಫಸ್ಟ್ ಟೈಮ್ ಹೋಗ್ತಿದ್ಯಾ ಅಲ್ವಾ, ಕನ್ಸ್ ಕಾಣ್ಲೇಬೇಕು ನೀನು, ತಪ್ಪೇನಿಲ್ಲ ಭೂಮಿ. ನನ್ನನ್ನು ನೋಡಿದ್ರೆ ನಿಮ್ಗೆ ನಾನು ಆ ರೀತಿ ಎಲ್ಲ ಯೋಚನೆ ಮಾಡೋ ಕಾಣಿಸ್ತಾ ಇದೀನ ಅಪ್ಪ ಅವ್ರೆ? ಮತ್ತೆ ಅನ್ಸಲ್ವಾ? ಹನಿಮೂನ್ ಅಂದ್ರೆ ಗೊತ್ತಲ್ಲ, ಗಂಡ ಹೆಂಡತಿಗ್ ಸಿಗೋ ಗೋಲ್ಡನ್ ಟೈಮ್ ಅದು. ಮನೇಲಾದ್ರೆ ನಾವೆಲ್ಲರೂ ಇರ್ತೀವಿ, ಆದ್ರೆ ಅಲ್ಲಿ ನೀವಿಬ್ರೆ ಫುಲ್ ಎಂಜಾಯ್ ಮಾಡ್ಬೋದು. ಫುಲ್ ಅಪ್ಪ ಅವ್ರೆ, ನೀವ್ ಸುಮ್ನೆ ಏನೇನೋ ಹೇಳ್ಬೇಡಿ, ಅಲ್ಲಿ ಮಜಾ ಏನೂ ಇರಲ್ಲ. ಅಲ್ಲಿ ನಾನು ಮತ್ತೆ ಸಾಯಿಬ್ರು ಸುಮ್ನೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಿದೀವಿ. ಸುತ್ತಾಡಕ್ಕೆ ಅಷ್ಟು ದೂರ ಹೋಗ್ಬೇಕಾ? ಅದನ್ನ ನಮ್ಮ ಮನೆ ಮುಂದೆ ಗಾರ್ಡನ್ ಇದೆಯಲ್ಲ, ಅಲ್ಲೇ ಮಾಡ್ಬೋದಲ್ವಾ? ಭೂಮಿ, ಇದನ್ನೆಲ್ಲ ಯಾರ್ ನಂಬ್ತಾರೆ? ಈ ಚಿಕ್ಕ ಮಕ್ಳು ಆಡ್ತಾರಲ್ಲ, ನನ್ಗೆ ಏನು ಗೊತ್ತಿಲ್ಲ ಅಂತ, ಆ ರೀತಿ ಎಲ್ಲ ಆಡಕ್ ಹೋಗ್ಬೇಡ. ಇಲ್ಲೇ ನನ್ ತಮ್ಮ ನಿನ್ನನ್ ಬಿಟ್ಟಿರಲ್ಲ, ಕೆಲಸದಲ್ಲೂ ನೀನ್ ಕಾಣಿಸ್ಬೇಕು ಅಂತ ಅಂಗಡಿ ಕರ್ಸ್ಕೊಂಡ. ಇನ್ನಲ್ಲೇನಾದ್ರೂ ನೀನ್ ಒಬ್ಳೆ ಸಿಕ್ಕಿದ್ರೆ ಅಜಿತು 1 ನಿಮಿಷನೂ ಸುಮ್ನಿರಲ್ಲ ಅನ್ಸುತ್ತೆ. ಬಹುಶಃ ನೀವಿಬ್ರು ರೂಮ್ ಒಳಗ್ ಸೇರ್ಕೊಂಡ್ಬಿಟ್ರೆ ವಾಪಸ್ ಬಾಗ್ಲು ತೆಗಿಯೋದು ನೀವ್ ವಾಪಸ್ ಬರ್ತೀರಲ್ಲ ಅವಾಗ್ಲೇ. ಭೂಮಿ, ಇನ್ನೊಂದ್ ವಿಷಯ, ನೀವ್ ಹನಿಮೂನ್ ಇಂದ ವಾಪಸ್ ಇಲ್ಲಿಗ್ ಬಂದ್ಮೇಲೆ ಹನಿಮೂನ್ ಹೇಗಿತ್ತು ಅಂತ ನಾನ್ ಕೇಳಿದ್ರೆ ಗೋಡೆ ಸುಣ್ಣ ಬಾಗ್ಲು ದಯವಿಟ್ಟು ಇದನ್ ಮಾತ್ರ ಹೇಳ್ಬೇಡಮ್ಮ. ಅಪ್ಪೋ ಅವ್ರೆ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅಯ್ಯ, ಇರೋದನ್ನೇ ಹೇಳ್ತಿದೀನಿ. ಅಲ್ಲಿ ಮೈ ಕೊರಿಯೋ ಚಳಿ ಇರುತ್ತೆ, ಆ ಚಳಿಗೆ ಸ್ವಲ್ಪ ಹಾಟ್ ಡ್ರಿಂಕ್ಸ್ ತಗೊಂಡ್ರೆ ಇನ್ನೂ ಮಜಾ. ಅವಾಗಂತೂ ನನ್ ತಮ್ಮನ್ನ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ. ಪಕ್ಕ ಪ್ರೊಫೆಷನಲ್ ಗಂಡುಗೋಳಿನೇ. ಅಯ್ಯೋ, ಹಾಟ್ ಡ್ರಿಂಕ್ಸ್ ಪ್ರೊಫೆಷನಲ್ ಗಂಡುಗೋಳಿನ ನಮ್ ಸಾಹೇಬ್ರು ಕುಡಿತಾರ? ಶೋ ಭೂಮಿ, ಕತ್ತೆ ತಿಮ್ಮಿ ತರ ಆಡ್ಬೇಡ. ಏನಪ್ಪ ಅವ್ರೆ, ಹನಿಮೂನ್ ಅಂದ್ಮೇಲೆ ಇದೆಲ್ಲ ಕಾಮನ್. ನೀನ್ ಯಾವತ್ತು ಕುಡ್ದೇ ಇಲ್ವಾ? ಇಲ್ಲಪ್ಪ. ಅಜಿತನ ಅಸ್ಲಿ ರೂಪ ನಿನಗ್ ಗೊತ್ತಾಗದೆ ಅವ್ನ್ ಕುಡಿದ್ಮೇಲೆ. ಸಾಹೇಬ್ರು, ನನ್ ಬುಲ್ಬುಲ್ ಅಲ್ಲ ಭೂಮಿ. ಏನ್ ನಿಮ್ ಅವತಾರ? ಭೂಮಿ, ಇಷ್ಟು ದಿನ ನೀನ್ ನೋಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್, ಆದ್ರೆ ಈಗ ನೋಡ್ತಿರೋದು ಫುಲ್ ಬಾಟಲ್ ಅಜಿತ್ ರಾವಣ. ಈ ಡೈಲಾಗ್ ಸುದೀಪ್ ಅವ್ರದ್ದು ತಾನೇ? ಮೂವಿ ನನ್ನ ಇನ್ಸ್ಪಿರೇಷನ್ ತಗೊಂಡೆ ಅವರು ಆ ಡೈಲಾಗ್ ನ ಮೂವಿ ಯೂಸ್ ಮಾಡಿರೋದು. ನೀನು ಕೋಟಿಗೊಬ್ಬ ಸಿನಿಮಾ ನೋಡಿದ್ಯಾ? ವಿಷ್ಣುವರ್ಧನ್ ಸರ್ದು. ಎಕ್ಸಾಕ್ಟ್ಲಿ. ಇದ್ರಲ್ಲಿ ಅವರು ಮೊದ್ಲು ಕರೆಕ್ಟ್ ಆಗಿರ್ತಾರೆ, ಫ್ಲಾಶ್ ಬ್ಯಾಕ್ ಅಲ್ಲಿ ಭಯಂಕರವಾಗಿರ್ತಾರಪ್ಪ. ಆದ್ರೆ ಅವ್ರು ಆ ಸಿನಿಮಾಲಿ ಹೀರೋ, ಆದ್ರೆ ನಾನು ರಿಯಲ್ ಲೈಫ್ ಅಲ್ಲಿ ವಿಲ್ಲ. ಏನ್ ಭೂಮಿ, ಹಾಲು ಕುಡಿತಿದ್ಯಾ? ಹೌದು. ಕುಡಿ ಎನರ್ಜಿ ಬೇಕಾಗತ್ತೆ. ಏನಕ್ ಬೇಕು ಎನರ್ಜಿ? 1 ನಿಮಿಷ ಡೋರ್ ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ ಸಾಹೇಬ್ರಿ, ಡೋರ್ ಯಾಕೆ ಹತ್ತಿದ್ದೀರಾ? ಭೂಮಿ, ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ಕ್ಲೈಮ್ಯಾಕ್ಸ್ ಓಪನ್ ಮಾಡೋದಕ್ಕಾಗಲ್ಲ, ಸರ್ಪ್ರೈಸ್ ಅಲ್ಲಿ ಮ್ಯಾಚ್ ಇರತ್ತೆ. ಭೂಮಿ, ಏನೋ ಮಿಸ್ ಅನಿಸ್ತದೆ. ನೀನ್ ನನ್ ಕಣ್ಮುಂದೆ ಇರ್ಬೇಕಾರೆ 1 ನಿಮಿಷ ಸಾಹೇಬ್ರೆ. ಬೇಡಿ. ಹೌದು, ನನ್ ಬ್ಯೂಟಿಫುಲ್ ಲೇಡಿ. ಇಟ್ಕೋ. ಹಂಗಿರ್ಬಾರ್ದು. ಸಾಹೇಬ್ರೆ, ಹೋಗಿ ಆ ಕಡೆ. ನಿತ್ಕೋ. ಭೂಮಿ, ನೀವೊಂದು ವಿಚಾರ ಹೇಳ್ಬೇಕು ಭೂಮಿ. ಏನು? ನಾನು
ಇದು ಕುಡಿದಾಗ ನನ್ಗೆ ಸೈಜ್ ಬೇಕು. ಮನೆಯಿಂದ ಚಕ್ಲಿ ಕೋಡ್ಬೇಳೆ ಎಲ್ಲ ತಂದಿದೀನಿ, ಅದನ್ನೇ ತಂದು ಬಡಿ ತಿಂತೀನಿ. ನಿತ್ಕೋ, ನನಗೆ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟೆಲ್ಲ ಬೇಡ, ನಂಗೆ ಬೆಣ್ಣೆ ಮುರುಕ್ಬೇಕು. ಅಯ್ಯೋ, ನನ್ ಬೆಣ್ಣೆ ಮುರುಕ್ ತಂದಿರ್ವೆ. ವಾ ನನ್ ಬೆಣ್ಣೆ ಮುರುಕು. ಅಮ್ಮ, ಇದೊಂಥರ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಸಾಯ್ಬ್ರೆ ಪ್ಲೀಸ್ ಸಾಯ್ಬ್ರೆ ಬಿಟ್ಬಿಡಿರಣ್ಣ. ಎಲ್ಲಿಗೆ ಓದ್ತಿದ್ಯಾ? ಬೇಡ ಭೂಮಿ, ಓಡಿಸ್ಬೇಡ. ಹಿಂಗೆ ಸುಸ್ತಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಬೇಡ ಸಾಯ್ಬ್ರೆ, ಬೇಡ ಸಾಯ್ಬ್ರೆ ಪ್ಲೀಸ್ ಸಾಯ್ಬ್ರೆ. ನಾನೊಂಥರ ಕಾಡು ಗೇಂಡ ಮೃಗ ಭೂಮಿ. ಓಡ್ಬೇಡ. ಅಯ್ಯೋ ಸಾಯ್ಬ್ರೆ ಬಿಟ್ಬಿಡಿ ನನ್ನ ಪ್ಲೀಸ್. ಸಾಯ್ಬ್ರೆ ಸಾಯ್ಬ್ರೆ ನಂಗೆ ಏನು ಮಾಡ್ಬಿಡಿ, ನಿಮ್ದು ಅಮ್ಮ ಅಂತೀನಿ. ಸಾಯ್ಬ್ರೆ ಸಾಯ್ಬ್ರೆ ಪ್ಲೀಸ್. ಸಾಯ್ಬ್ರೆ 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 ಪ್ಲೀಸ್ ಸಾಯ್ಬ್ರೆ. ಭೂಮಿ ಇಮ್ಯಾಜಿನೇಷನ್ ಈ ಲೆವೆಲ್ಗಿದೆ, ಇನ್ ರಿಯಲ್ ಆಗಿ ಹೇಗಿರುತ್ತೋ ಏನೋ. ಭೂಮಿ ಅಜಿತ್ ನಿನ್ ಗಂಡನೇ ಅಲ್ವಾ? ಮತ್ತ್ಯಾಕೆ ಮೈ ಮೇಲೆ ಒಳ್ಳೆ ಕಂಬಳಿ ಹುಳ ಬಿದ್ದೋಳ್ ತರ ಆಡ್ತಿದ್ಯಾ? ಅಜಿತ್ ಕುಡ್ದಾಗ ಎಷ್ಟು ಒರಟಾಗಿ ಆಡ್ತಾನೆ ಅಂತ ಇಮ್ಯಾಜಿನೇಷನ್ ಮಾಡ್ಕೋತಿದ್ಯಾ? ಈಗ್ಲೇ ಪಾಪ ನಿನ್ ಮುಖ ಬಾಡೋಗಿರೋದ್ನ ನೋಡಕ್ ಆಗ್ತಿಲ್ಲ. ನಿಜವಾಗ್ಲೂ ಆ ರೀತಿ ಏನಾರ ಆಗ್ಬಿಟ್ರೆ ಅಬ್ಬಬ್ಬಾ ದೇವ್ರೇ ಗತಿ. ಭೂಮಿ ಏನ್ ಗೊತ್ತಾ ಭೂಮಿ, ಈ ಗಂಡಸರು ರಾಕ್ಷಸರಾಗದು ಎಣ್ಣೆ ಇಟ್ಟಲ್ಲೇ. ಭೂಮಿ ಮೊದ್ಲೇ ಗಂಡು ಗೂಳಿ ತರ ಆಡ್ತಾನೆ, ಅದ್ರಲ್ಲೂ ಕುಡಿದು ಬಿಟ್ರಂತೂ ಫಾರಿನ್ ಗಂಡು ಗೂಳಿ ತರ ಆಡ್ತಾನೆ. ನಿನ್ ಕಾಡ್ ಮನುಷ್ಯರ ತರ ಜುಂಬಲೆ ಜುಂಬಲೆ ಅಂತ ನೀನು ಹುಡ್ದು ಮುಕ್ಬಿಡ್ತಾನೆ. ಹುಷಾರು ಭೂಮಿ. ಭೂಮಿ ಹುಷಾರು. ಅಪ್ಪೋರೆ, ಅಯ್ಯೋ ಭೂಮಿ ಕರೀದ್ಯಾ? ಫಾರಿನ್ ಗಂಡ್ಗೋಳಿ ಅಂದ್ರಲ್ಲ, ಹಾಗಂದ್ರೆ ಏನು? ಅಯ್ಯೋ ಭೂಮಿ ಅದು ಹೇಗೆ ಹೇಳಿ ಭೂಮಿ, ಅದು ನೆನ್ಸ್ಕೊಂಡ್ರೆ ನನ್ ಮೈಕೈ ಎಲ್ಲ ನಡ್ಗತ್ತೆ. ನಿನಗೆ ಇಮ್ಯಾಜಿನೇಷನ್ ಮಾಡ್ಕೊಂಡಿಯಲ್ಲ, 10 ಪಟ್ಟಷ್ಟು ಇರುತ್ತಲ್ಲಿ. ಗಂಡು ಗೂಳಿ ಎಣ್ಣೆ, ಫಾರಿನು ಗಂಡು ಗೂಳಿ ಎಣ್ಣೆ, ಫಾರಿನು ಗಂಡು ಗೂಳಿ ಎಣ್ಣೆ. ಭೂಮಿ 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 ಫಾರಿನು ಗಂಡುಗೋಳಿ ಎಣ್ಣೆ. ಭೂಮಿ ಫಾರಿನ್ನು ಭೂಮಿ ಗಂಡುಗೋಳಿ ಎಣ್ಣೆ. ಏನಾಯ್ತು ನಿನ್ಗೆ? ಭೂಮಿ ಫಾರಿನ್ನು ಗಂಡುಗೋಳಿ ಎಣ್ಣೆ ಫಾರಿನ್ನು. ಲಕ್ಷ್ಮಕ್ಕ ನೀನಾ? ಯಾವಾಗ ಬಂದೆ? ಆಗ್ಲೇ ಬಂದಲ್ಲ ಭೂಮಿ. ಆಗ್ಲಿಂದ ಏನ್ ಬಡ್ಬಡಿಸ್ತಿದ್ಯಾ ನೀನು? ಹೇಳಿದ್ ಮಾತೆ ಕೇಳಲ್ಲ ಅಂತೀಯ, ಸಿಕ್ಕಿದ ಕಡೆ ಓಡಾಡ್ತಿದ್ಯಾ, ಅಲ್ಲಿ ಇಲ್ಲಿ ದಾರ್ತಿರ್ತೀಯ. ಓ ದೇವ್ರೆ, ಒಂದ್ ಒಳ್ಳೆ ಕಡೆ ತಾಯ್ತ ಕಟ್ಟಿಸ್ತೀನಿ ಅಂದ್ರೆ ನೀನ್ ನನ್ ಮಾತೇ ಕೇಳಲ್ಲ. ಸರಿ ಬಿಡಕ್ಕೆ ಕಟ್ಟಿಸ್ಕೊತೀನಿ. ಅದ್ ಸರಿ, ನೀನ್ ಇವತ್ತು ಯಾಕೆ ಅಂಗಡಿಗೆ ಬಂದಿಲ್ಲ? ಅಷ್ಟು ಸಲ ಫೋನ್ ಮಾಡಿದ್ರು ಫೋನ್ಗೆ ಸಿಗ್ತಾ ಇಲ್ಲ. ಸಾಯಿಬ್ರು ಕೇಳಿದ್ರೆ ಸಾಯಿಬ್ರು ಕೂಡ ಮುಖ ಕೊಟ್ಟು ಮಾತಾಡ್ತಿಲ್ಲ. ಅದಕ್ಕೆ ಗಾಬರಿಯಾಗಿ ಇಲ್ಲಿಗೆ ಬಂದೆ ಭೂಮಿ. ನೀನ್ ಹುಷಾರಾಗಿದ್ಯಾ ತಾನೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಏನು ಇಲ್ಲ ಲಕ್ಷ್ಮಕ್ಕ, ನಾಳೆ ಆಚೆ ಹೋಗ್ತಿದೀವಿ. ಆಚೆನಾ? ಎಲ್ಲಿಗೆ? ಯಾಕೆ? ಯಾರ ಜೊತೆ ಹೋಗ್ತಿದ್ಯಾ? ಸಾಯಿಬ್ರ ಜೊತೆ. ನಾಳೆ ತಾನೇ ಹೋಗೋದು, ಇವತ್ತು ಅಂಗಡಿಗೆ ಬರಕ್ಕೇನು? ಕೆಲ್ಸ ಇತ್ತು, ಬಟ್ಟೆ ಜೋಡ್ಸಿಟ್ಕೋಬೇಕಿತ್ತು. ಬಟ್ಟೆ ಜೋಡಿಸ್ಕೊಂತಿದ್ದ? ಹಾಗಾದ್ರೆ ಸಾಯಿಬ್ರ ಜೊತೆ ಎಲ್ಲಿಗೆ ಹೋಗ್ತಿದ್ಯಾ ನೀನು? ಲಕ್ಷ್ಮಕ್ಕ ನಿನ್ನ ಹತ್ರ ಏನ್ ಮುಚ್ಚು ಮರೆ. ನಾನು ಸಾಯಿಬ್ರು ಇಬ್ರು ಹನಿಮೂನ್ಗೆ ಹೋಗ್ತಿದೀವಿ. ಭೂಮಿ ಏನ್ ಮಾತಾಡ್ತಿದ್ಯಾ ನೀನು? ಹನಿಮೂನ? ಅವು ಸಾಯಿಬ್ರ ಜೊತೆಗೆ? ಲಕ್ಷ್ಮಕ್ಕ ಇದನ್ನು ಮಾತಾಡು, ಚೋರಾಗ ಮಾತ್ರ ನಂಗೆ ಟೆನ್ಷನ್ ಕೊಡ್ಬೇಡ. ಏನ್ಕೊಮ್ಮೆ ನೀನು ಮದ್ವೆಗ್ ಮುಂಚೆ ಹನಿಮೂನ್ಗೆ ಹೋಗ್ತೀಯಾ? ಏನಕ್ಕ ನೀನು ನಾನು ಇಷ್ಟಪಟ್ಟು ಹೋಗ್ತಿದ್ದೀನಿ ಅನ್ನೋ ರೀತಿ ಮಾತಾಡ್ತಿದ್ಯಾ? ನನ್ನ ಅಪ್ಪನ ಭೂಮಿ ಇದೆ, ನಾನು ಒಪ್ಪಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡೋದು ಏನೋ, ನನ್ಗೂ ಅದೇ ಟೆನ್ಷನ್ ಲಕ್ಷ್ಮಕ್ಕ. ಮನೆಯವ್ರ ಬಲ್ವಂತಕ್ ನಾನು ಏನಾದ್ರು ಒಪ್ಕೊಂಡು ಸಾಯಿಬ್ರ ಜೊತೆ ಹೋದಾಗ ಅಲ್ಲಿ ಏನಾಗುತ್ತೋ ಏನೋ ನಿಲ್ಸ್ಕೊಂಡ್ರೆ ಭಯ ಆಗುತ್ತೆ ಲಕ್ಷ್ಮಕ್ಕ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಈ ಹನಿಮೂನು ಬೇಡ ಏನು ಬೇಡ ಅಂತ ನಾನು ಡೈರೆಕ್ಟ್ ಆಗಿ ಅತ್ತೆಗೆ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಹೇಳ್ತೀಯಾ? ಹೇಳ್ತೀನಿ, ನೋಡ್ತಾ ಇರು. ಮುಖ ಏನಾಯ್ತು ಭೂಮಿ? ಹೇಳಿದಕ್ ನಂಗೆ ಯಾಕೋ ಪುಕ್ಕ ಭಯ ಆಗ್ತಿದೆ. ಒಂದ್ ಕೆಲ್ಸ ಮಾಡೋಣ, ನೀನು ನನ್ ಜೊತೆ ಬರ್ತೀಯಾ? ಹೋಗತ್ತೆಗೆ ಹೇಳ್ಬಿಡೋಣ. ಸಾರಿ ನೋಡಿ ಮಾ. ಅತ್ತೆ ಅಮ್ಮ ನನ್ ಕಣ್ಣೆ ಬಿದ್ಬಿಡುತ್ತೆ ಅಮ್ಮ. ಮಹಾರಾಣಿ ತರ ಕಾಣ್ತಿದ್ಯಾ. ನಿನ್ ಮಗ್ಳು ಯುವರಾಣಿ ತರ ಇದ್ದಾಳೆ ಅಂತ ನೀನ್ ಹೇಳಲ್ವಾ ಅಮ್ಮ? ಹೇಳಮ್ಮ, ಒಂದೇ ಒಂದ್ಸಲ ಹೇಳಮ್ಮ ಪ್ಲೀಸ್. ಅಪ್ಪ ಏನಾದ್ರು ನನ್ನ ಈ ರೀತಿ ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ? ನಾವ್ ಅವರಿಂದ ದೂರ ಆಗಿ 20 ವರ್ಷ ಆಗೋಯ್ತು. ಈಗ್ಲೂ ನಾನು ಅಪ್ಪನ್ನ ಎಷ್ಟು ಹುಡುಕ್ತಾ ಇದೀನಿ ಗೊತ್ತಾ ಅಮ್ಮ? ಅಮ್ಮ ಅಪ್ಪ ಸಿಕ್ಕಿದ ತಕ್ಷಣ ನಾವು ಅವ್ರ ಜೊತೆ ಹೊರಟೋಗೋಣ, ಸರಿನಾ? ಎಷ್ಟೇ ಏನೇ ಮಾಡಿದ್ರು ಇವಳು ಮುಖದಲ್ಲಿರೋ ಭಾವನೆ ಮಾತ್ರ ಅಮ್ಮನ್ ತರಾನೇ ಇಲ್ವಲ್ಲ. ಏನ್ ಮಾಡೋದು? ಅತ್ತೆ ಏನಮ್ಮ ಭೂಮಿ, ಅತ್ತೆನೇ ಕರೀತಾ ಇದೀಯಲ್ವಾ?
ಅಜ್ಜಿನೂ ಇದಾಳಲ್ಲ ಇಲ್ಲಿ. ಅಜ್ಜಿ, ಅದು ಅತ್ತೆ ಹತ್ರ ನಾನೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಅತ್ತೆನ್ ಕರಿತಾ ಇದ್ದೆ. ಸರಿ, ಅದು ಏನ್ ಮುಖ್ಯವಾದ ವಿಷಯ ನನ್ಗೆ ಹೇಳು. ಸಂಗೀತ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಲ್ವಾ? ಅಜ್ಜಿ, ವಿಷಯ ಏನಪ್ಪಾ ಅಂತ ಅಂದ್ರೆ, ನಾನು ಸಾಹೇಬ್ರು ಇಬ್ರು ರೆಸಾರ್ಟ್ಗೆ ಹೋಗ್ತಿದೀವಲ್ಲ, ಆ ರೆಸಾರ್ಟ್ ನಮ್ ಮಾವನ್ ಫ್ರೆಂಡ್ ತಾನೆ. ಹಾಗಿದ್ಮೇಲೆ ನಾವು ಮನೆಯವರೆಲ್ಲ ಸೇರ್ಕೊಂಡು ಆ ರೆಸಾರ್ಟ್ಗೆ ಹೋಗ್ಬಿಡೋಣ. ಅಲ್ಲ ಪುಟ್ಟಿ, ಎಲ್ರೂ ಸೇರಿ ಹೋಗೋದಕ್ಕೆ ಅದೇನ್ ಜಾತ್ರೆ ಅಲ್ಲಮ್ಮ. ಹನಿಮೂನ್ ಅಂದ್ರೆ ನೀವಿಬ್ರೇ ಹೋಗ್ಬೇಕು. ಸ್ವಲ್ಪ ತಿಳಿಸಿ ಹೇಳಪ್ಪ. ಹೌದು ಭೂಮಿ, ಅಜ್ಜಿ ಹೇಳ್ತಿರೋದು ಸರಿಯಾಗೇ ಇದೆ. ಹನಿಮೂನ್ ಅಂದ್ಮೇಲೆ ಗಂಡ ಹೆಂಡತಿ ಇಬ್ರೇ ಹೋಗ್ಬೇಕು. ನೀವಿಬ್ರೇ ಹೋಗ್ ಬನ್ನಿ, ಆದ್ರೆ ಕೊಟ್ಟಿರೋ ಮಾತು ಮರಿಬೇಡ. ಲಕ್ಷ್ಮಕ್ಕ, ನೀನು ಈಗ ಬಂದಲ್ಲ, ಅದು ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಅಥವಾ ಕಜ್ಜಾಯ ಏನಾದ್ರು ಕೊಡ್ಲಾ? ಏನ್ ಬೇಕಾ? ಕೊಟ್ಟಿದ್ ಮಾತು ಆದ್ರೆ ಅದು ಅಜ್ಜಿ, ಹಾ ಹೋದ್ಸಲ ಪ್ರೆಗ್ನೆನ್ಸಿ ರಿಪೋರ್ಟ್ ತಪ್ಪಾಗಿ ಬಂದಿತ್ತು, ಹಾಗೆ ಈ ಸಲ ಆಗ್ಬಾರ್ದು ಅಂತ ಅಲ್ವಾ? ಹೇಳ್ತಿದ್ದೆ. ಅದೇ ನನ್ಗೆ ಅರ್ಥ ಆಗತ್ತೆ ಲಕ್ಷ್ಮಿ, ನಮಗೂ ಬೇಜಾರ ಆಗಿತ್ತಮ್ಮ. ಆದ್ರೆ ಈ ಸಲ ದೇವ್ರ ದಯದಿಂದ ಅದು ನಿಜ ಆಗ್ಬಿಟ್ರೆ ಸಾಕಪ್ಪ. ಅದ್ ನಿಜ ಆಗ್ಲಿ ಅಂತ ನೀನ್ ಅವಳಿಗೆ ಆಶೀರ್ವಾದ ಮಾಡಮ್ಮ. ಅಜ್ಜಿ, ನನ್ ಅಂಗಡಿ ಹತ್ರ ತುಂಬಾ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ಅಜ್ಜಿ. ಬರ್ತೀನಿ, ಹುಷಾರು. ಅಜ್ಜಿ ಅಜ್ಜಿ ಅಜ್ಜಿ, ಲಕ್ಷ್ಮಕ್ಕ ನಂಗೆ ದಿನಾಗ್ಲೂ ಟೀ ಅಂಗಡಿಯಲ್ಲಿ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಅದು ಅಲ್ದೆ ಇವಾಗ ಟೀ ಅಂಗಡಿಯಲ್ಲಿ ತುಂಬಾ ಜನ ಇರ್ತಾರೆ. ಸುಮ್ಮನೆ ಲಕ್ಷ್ಮಕ್ಕ ಭೂಮಿ, ನೀನು ಆಕ್ಟರ್ ಆಗ್ಬಿಡ್ಬೇಕಾಗಿತ್ತು. ನ್ಯಾಷನಲ್ ಅವಾರ್ಡ್ ಅದು ಬರೋದು. 10 ರೂಪಾಯಿಗೆ ಆಕ್ಟ್ ಮಾಡೋದ್ರೆ 100 ರೂಪಾಯಿಗೆ ಮಾಡ್ತಿದ್ಯಾ. ಅಪ್ಪೋರೆ, ನೀವ್ ಏನ್ ಹೇಳಿದ್ರಿ ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬೇಡ. ಮಳ್ಳಿ ಮಂಚದ ಕಾಲ ಎಷ್ಟು ಅಂದ್ರೆ 3 ಮತ್ತೊಂದು ಒಂದಂತೆ. ಚಿನ್ನ ಚಿನ್ನ, ಓ ಇಲ್ಲಿದ್ಯಾ? ಮೊಟ್ಟೆ ನೀವು ಭರ್ಜರಿ ಶಾಪಿಂಗ್ ಮಾಡಿರೋಂಗಿದೆ ನಮ್ ಬ್ರೋ. ನಾವು ಬರ್ಡೇಗೆ ಸುಮಾರಾಗಿ ಶಾಪಿಂಗ್ ಮಾಡೋರು, ಇನ್ನ ಹನಿಮೂನ್ಗೆ ಏನ್ ತಂದಿದ್ಯಾ ನೋಡ. ಶಾಪಿಂಗ್ ಎಲ್ಲ ನೋಡ್ಬಾರ್ದು. ಚೆನ್ನಾಗಿದ್ಯಾ? ನಾನ್ ಚಿನ್ನಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗಿದೆ. ಒಂಚೂರು ದೊಡ್ಡದಾಯ್ತು ಅನ್ಸುತ್ತಲ್ಲ. ತಂದಿರೋ ನಿನಗೆ ಗೊತ್ತಿಲ್ವಾ? ತಗೋ. ದಟ್ ಈಸ್ ವೆರಿ ರೂಡ್ ಬಿಹೇವಿಯರ್. ಈಗ ತಂದಿರೋದ್ರಲ್ಲಿ ಇದೊಂದೇ ಫುಲ್ ಲೆಂತ್ ಇರೋಂಥದ್ದು. ಇನ್ ಮಿಕ್ಕಿದೆಲ್ಲ ವೆರೈಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕಣ್ ತುಂಬಾ ನೋಡ್ಕೊ. ನೋಡು ಬಾ. ನೋಡು. ಚಿಚಿ, ಇದೆಲ್ಲ ನೋಡೋ ಕರ್ಮ ನನ್ಗೇನಕ್ಕೆ? ಒಂದು ನೋಡಿ ಆಲ್ರೆಡಿ ಕರ್ಮ ಕಟ್ಕೊಂಡ್ಬಿಟ್ಟಿದ್ಯಾ. ಇನ್ ಮಿಕ್ಕಿದನ್ನೆಲ್ಲ ನೋಡಿದ್ರೆ ಕರ್ಮ ಬರಲ್ಲ ಅನ್ನೋ ಏನ್ ಗ್ಯಾರಂಟಿ ಇಲ್ಲ. ನೋಡು ಬಾಯ್, ನೋಡು ಯಾವ್ದು ನೋಡ್ತೀಯಾ? ಕಮಾನ್ ಐಸೆ, ನೋಡು ಯಾವ್ದು ನೋಡ್ತೀಯಾ? ಫಸ್ಟ್, ಸೆಕೆಂಡ್, ಥರ್ಡ್? ರಘುವೀರ್ ಆಗ್ತಿದ್ದೀರಾ? ಅದು ಬೇರೆ ಟಾಪಿಕ್. ನೀವು ಡೈವರ್ಟ್ ಮಾಡ್ತಾ ಇದೀರಾ. ತಾಳಿ, ನಾವ್ ಇದು ಮುಗಿಸ್ಬಿಡೋಣ ಫಸ್ಟ್. ಅಪೇಕ್ಷಾ, ನೀನೇ ನೋಡ್ತೀಯ ಅಥವಾ ನಾನೇ ಒಂದೊಂದು ತೋರಿಸ್ತಾ ಅಥವಾ ಸುರಿದ್ ಬಿಡ್ಲಾ ಎಲ್ಲ? ತಾಳು. ಯಾವ್ದು ಹುಚ್ಚು ಸಂತೆ? ನಚ್ಚಿ ಬರ. ಬಾರೋ, ನಾನ್ ನೋಡು. ಅಪೇಕ್ಷಾ, ನಾನು ಬರ್ತಿದ್ದೀನಿ. ಅಜ್ಜಿ ಬನ್ನಿ ಅಟ್ಲೀಸ್ಟ್. ಬೇಡಪ್ಪ ನನ್ಗೆ. ಅವಳು ಒಂದೇ ಒಂದ್ ಡ್ರೆಸ್ ನೋಡಿ ಹಂಗೆ ಹೋಗ್ಬಿಡ್ಲಲ್ಲ. ಏನ್ ಬೇಜಾರ್ ಮಾಡ್ಕೊಂಡ್ಲ ಏನೋ ಪಾಪ. ಅಲ್ಲ ಚಿನಾ ಬಾಕ್ಲೊಂದು ಹಾಕೋದ್ನ ಚೆನ್ನಾಗಿ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಬಂದ್ರಿ ಇಲ್ಲಿ. ಏನ್ ಹೇಳಿದ್ರಿ ಹೊರಗಡೆ ನೀವು? ಏನಂದೆ? ಏನ್ ಹೇಳಿದ್ರಿ ಹೊರಗಡೆ ನೀವು ಅಂತ ಕೇಳಿದೆ. ಅದೇ ಕೇಳ್ತಿರೋದು. ಏನಂದೆ ಹೊರಗಡೆ? ನೀನೇ ಹೇಳು. ಏನಿದು? ನೀವ್ ತಂದಿರೋ ಬಟ್ಟೆ. ಅದೇನಂತ ಹೇಳಿದ್ರಿ? ನಾನ್ ತಂದಿರೋದ್ರಲ್ಲಿ ಇದೇ ದೊಡ್ಡದು ಉದ್ದಗಿರೋ ಬಟ್ಟೆ ಅಂತ ಹೇಳಿದ್ರಿ. ಹಾಗಾದ್ರೆ ಚಿಕ್ಕಿರೋ ಬಟ್ಟೆ ಅಂದ್ರೆ ಏನು? ನಮ್ ಕಡೆ ಚಿಕ್ಕದಾಗಿರೋ ಬಟ್ಟೆ ಅಂದ್ರೆ ಖರ್ಚಿಫು ಟವಲ್ಲು. ನೀವು ಖರ್ಚಿಫು ಟವಲ್ ತಂದಿದ್ದೀರಾ? ಕಾಡ್ ಮನುಷ್ಯರು ಕೂಡ ಚಿಕ್ಕ ಬಟ್ಟೆನೆ ಹಾಕೋದು. ಅದೇನಾಯ್ತು ಇವಾಗ? ಕಾಡ್ ಮನುಷ್ಯರು? ನಾನೇನ್ ಕಾಡಿನ ರಾಣಿ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನ್ ಹೇಳಿದ್ದು ಕಾಡ್ ಮನುಷ್ಯರು ಅಂತ. ಅದ್ರಲ್ಲೂ ಬಿಲ್ಡಪ್ ತಗೊಂಬೇಡ ನೀನ್ ರಾಣಿ ಗೀಣಿ ಅನ್ಕೊಂಡು. ಕಾಡು ಮನಸ್ತೀರಾ? ಕಾಡು ಏನಂದ್ರೆ ನೀವು? ಕಾಡ್ ಮನುಷ್ಯರು. ನಾನ್ ಕಾಡು ಮನುಷ್ಯ? ನಗೋಗಲ್ಲ. ನಿನ್ ತಲೆ ಕೆಡ್ತಾ ಇದೆ. ನಾನು ಉಚ್ಚೆ ಹೋಗ್ತೀನಿ ಇವಾಗ. ನಂಗೆ ಏನ್ ಮಾಡ್ಲಿ? ಅಪ್ಸರೆ. ನೀವ್ ಹೇಳಿದ್ರು ಹೇಳಲಿಲ್ಲ ಅಂದ್ರು ನಾನ್ ಅಪ್ಸರೆ. ನಾನ್ ನಿನ್ನೇನೋ ಅಪ್ಸರೆ, ಇವತ್ತು ಅಪ್ಸರೆ, ನಾನೇನೋ ಅಪ್ಸರೆ, ಮಣ್ಣಾಗೋವರೆಗೂ ನಾನು ಅಪ್ಸರೆನೆ. ಪದೇ ನನ್ನ ಅಪ್ಸರೆ ಅಂತ ಕರಿಬೇಡಿ. ಆದ್ರೆ ಇಂಥ ಸಂದರ್ಭದಲ್ಲಿ ಅಲ್ಲ. ನೋಡು ಭೂಮಿ, ನೀನ್ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ಅನ್ಸ್. ನಾನ್ ಹೀಗೆಲ್ಲ ಮಾಡಿದ್ದು ನಾವು ನಿಜವಾಗ್ಲೂ ಗಂಡ ಹೆಂಡತಿ ಇಬ್ರು ಹನಿಮೂನ್ಗೆ ಹೋಗ್ತಿದೀವಿ ಅಂತ ಎಲ್ರು ನಮ್ಸೋದಕ್ಕೆ. ಆದ್ರೆ ನೀನ್ ಬಿಹೇವ್ ಮಾಡ್ತಿರೋದ್ ನೋಡ್ತಿದ್ರೆ
ಎಲ್ರಿಗೂ ಅನುಮಾನ ಬರೋ ಹಾಗಿದೆ ನಮ್ಮ ಮೇಲೆ. ಹಾಗೇನಿಲ್ಲ, ನಮ್ ಹುಷಾರಲ್ಲಿ ನಾವಿದ್ರೆ ಒಳ್ಳೇದು. ಸಮಯ ಸಂದರ್ಭ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ಅಲ್ಲಿ ಮೈ ಕುರಿಯೋ ಚಳಿ ಇರುತ್ತೆ, ಆ ಚಳಿಗೆ ಸ್ವಲ್ಪ ಹಾಟ್ ಡ್ರಿಂಕ್ಸ್ ತಗೊಂಡ್ರೆ ಇನ್ನೂ ಮಜಾ. ಹಾಗಂತೂ ನನ್ನ ತಮ್ಮನ್ನ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ. ಪಕ್ಕ ಪ್ರೊಫೆಷನಲ್ ಗಂಡುಗೂಳಿನೇ. ಸಾಹೇಬ್ರೆ, ಏನಾದ್ರೂ ಡ್ರಿಂಕ್ಸ್ ಮಾಡೋ ಪ್ಲಾನ್ ಇದೆಯಾ? ದೋಷವಾಗಿ ಹೋಗ್ ಬನ್ನಿ, ಬಂದ್ಮೇಲೆ ಮಾತ್ರ ಸಿಹಿ ಸುದ್ದಿ ಕೊಡ್ಬೇಕಪ್ಪ. ಅದಾಗೆ ಅಮ್ಮ ಇಲ್ಲಿ ಕಾಣಿಸ್ತಿಲ್ವಲ್ಲ? ನಿಮ್ಮ ಪಯಣ ಸುಖವಾಗಿರ್ಲಿ ಅಂತ ಅಮ್ಮ ದೇವಸ್ಥಾನಕ್ಕೆ ಅರ್ಚನೆ ಮಾಡಕ್ ಹೋಗಿದ್ರು. ನನ್ನ ಮತ್ತೆ ನಚಿಕೇತ್ ಮದ್ವೆ ಪ್ಲಾನ್ ಬಗ್ಗೆ ಏನ್ ಯೋಚನೆ ಮಾಡಿದಿರಾ? ನಚಿಕೇತ್ ನನ್ನ ಮಗಳನ್ನ ಮದ್ವೆ ಆಗೋ ಹುಡುಗ. ನಾನು ಒಂದು ವಾರದಲ್ಲಿ ದೇವರ ಸನ್ನಿಧಿ ಮನೆಗೆ ಮನಸ್ವಿನಿಯಾಗಿ ಬರ್ತಾ ಇದ್ದೀನಿ. ಈ ಸಲ ನಾನ್ ಮನೆಗ್ ಬಂದ್ರೆ ವಾಪಸ್ ಹೋಗೋ ಮಾತೇ ಇಲ್ಲ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.